ಎಲ್ಲರಿಗೂ ನಮಸ್ಕಾರ. ಎಸ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ಕರ್ಣ ರಾಜಸಭೆಯಲ್ಲಿ ಕೂತಿರ್ತಾನೆ. ಅಲ್ಲಿ ವಿದುರ ಮತ್ತು ಕೃಷ್ಣ ಇವರೆಲ್ಲ ಮಾತಾಡಿದ್ದು ಕೇಳ್ತಾನೆ ಅವನಿಗೆ ನಿದ್ದೆ ಬರೋಕ್ಕೆ ಶುರು ಆಗುತ್ತೆ. ಜೊತೆಗೆ ಅವನಿಗೆ ಅದರಲ್ಲಿ ಯಾವುದೇ ಒಂದು ಆಸಕ್ತಿನೂ ಇರೋದಿಲ್ಲ. ಈ ಭೀಮ ಮತ್ತು ಅರ್ಜುನ ಇವರುಗಳು ಬಹಳ ವೀರರು ಅಂತ ಹೊಗಳಿ ಎಲ್ಲರ ಮನಸ್ಸಿನಲ್ಲೂ ಇವರು ಪುಕ್ಕಲನ್ನು ಹುಟ್ಟಿಸಿದ್ದಾರೆ ಅಂಥೇಳಿ ಅವನು ಅಂದ್ಕೊಳ್ತಾ ಇರ್ತಾನೆ. ಅಷ್ಟರಲ್ಲಿ ಕೃಷ್ಣ ಮಾತಾಡ್ಲಿಕ್ಕೆ ನಿಂತ್ಕೊಳ್ತಾನೆ. ದುರ್ಯೋಧನ, ಒಂದು ವಿಷಯ ಹೇಳೋದು ಮರ್ತಿದ್ದೆ. ಇಷ್ಟು ವರ್ಷ ಮನಸ್ಸಿನಲ್ಲಿ ಬೆಳೆದಿರುವಂತಹ ಮತ್ಸರ, ಭಯ, ದ್ವೇಷಗಳಿಂದ ನೀನು ನೋಡ್ತಾ ಇದೀಯ. ಹಾಗಾಗಿ ನಿನಗೆ ನನ್ನ ಮಾತು ತಿಳಿಯೋದಿಲ್ಲ. ಇವೆಲ್ಲವನ್ನು ಕೊಡವೆ ಹಾಕು, ಹೊಸ ಮನುಷ್ಯ ಆಗು. ಯುದ್ಧವನ್ನು ತಪ್ಪಿಸೋದೇನು ಕಷ್ಟ ಅಲ್ಲ ಅಂತ ಕೃಷ್ಣ ಹೇಳ್ತಾನೆ. ಈ ಮಾತನ್ನ ಎಲ್ಲೋ ಕೇಳಿದ್ದೀನಲ್ಲ ಅಂತ ಕರ್ಣನಿಗನ್ಸತ್ತೆ. ಎಲ್ಲಿ ಕೇಳಿದೆ, ಯಾರು ಹೇಳಿದ್ದು ಅನ್ನೋದು ಮಾತ್ರ ಅವನಿಗೆ ಸ್ಪಷ್ಟತೆಗೆ ಸಿಕ್ಕೋದಿಲ್ಲ. ಅಷ್ಟರಲ್ಲಿ ದುರ್ಯೋಧನ ಹೇಳ್ತಾನೆ, ಮತ್ತೆ ಯಾರಾದರೂ ಮಾತಾಡೋದಿದೆಯಾ ಅಂತ ಕೇಳಿದಾಗ ಯಾರೂ ಸೂಚನೆಯನ್ನು ಕೊಡೋದಿಲ್ಲ. ಸ್ವಲ್ಪ ಹೊತ್ತು ಸಭೆ ನಿಶಬ್ದವಾಗಿರುತ್ತೆ. ಆಗ ದುರ್ಯೋಧನನೇ ಹೇಳ್ತಾನೆ, ಕರ್ಣ, ನೀನೇನು ಹೇಳೋದಿಲ್ವಾ ಅಂತ. ಕರ್ಣನಿಗೆ ಈಗ ಗೊಂದಲ ಶುರು ಆಗುತ್ತೆ. ತಾನು ಮಾತನಾಡಬೇಕು ಅನ್ನೋ ವಿಚಾರನೆ ಅವನ ಮನಸ್ಸಿನಲ್ಲಿ ಬಂದಿರೋದಿಲ್ಲ. ಆದರೆ ರಾಜಸಭೆಯಲ್ಲಿ ತಾನು ಮಾತಾಡೋದು ರೂಢಿ ಇತ್ತು. ಆಡದೇ ಇದ್ದರೆ ಈ ಮಹಾರಾಜ ಬಿಡ್ತಾನೆ ಇರೋದಿಲ್ಲ. ಆದರೆ ಈ ದಿನ ಏನಾಡೋದು? ಮಹಾರಾಜನ ಅಭಿಪ್ರಾಯ ತನಗೆ ಸ್ಪಷ್ಟವಾಗಿದೆ. ಹಾಗೆ ನೋಡಿದ್ರೆ ಪ್ರತಿಯೊಂದು ರಾಜಸಭೆ ಸೇರೋಕ್ಕೂ ಮೊದಲು ಕೂಡ ತಾನು, ಮಹಾರಾಜ, ಶಕುನಿ, ದುಶ್ಯಾಸನ ಯಾವುದಾದ್ರೂ ಒಂದನ್ನು ನಿಶ್ಚಯ ಮಾಡ್ತೀವಿ. ಅದನ್ನು ತಾನು ಸಭೆಯಲ್ಲಿ ಸಲಹೆ, ಸೂಚನೆ ಅಥವಾ ನಿವೇದನೆ ರೂಪದಲ್ಲಿ ಮಂಡಿಸ್ತೀನಿ. ಶಕುನಿ ಮತ್ತು ದುಶ್ಯಾಸನರು ಇದನ್ನು ಸಮರ್ಥಿಸ್ತಾರೆ. ಆನಂತರ ಮಹಾರಾಜ ಒಪ್ಕೊಳ್ತಾನೆ. ಆಮೇಲೆ ಇಡೀ ಸಭೆ ಸಮ್ಮತಿ ಕೊಡುತ್ತೆ. ಇದು ಇಷ್ಟು ವರ್ಷಗಳು ಆಚರಣೆಗೆ ಬಂದಿದ್ದಂತಹ ವಿಧಾನ. ಈಗ ಕೂಡ ತಾನು ಎದ್ದು ಮಾತಾಡಬೇಕು. ಆಡದೇ ಇದ್ದರೆ ಸಭೆಯ ವಿಧಾನದಲ್ಲಿ ಏರ್ಪಾರು ಆಗತ್ತೆ ಅನ್ನೋದು ಕರ್ಣನಿಗೆ ಅರಿವಾಗುತ್ತೆ. ತಕ್ಷಣ ಎದ್ದು ನಿಂತ್ಕೋತಾನೆ. ಭೀಷ್ಮ, ದ್ರೋಣ, ವಿದುರ ಇವರುಗಳು ವಯಸ್ಸಾದವರು ಅನ್ನೋ ಕಾರಣದಿಂದ ಅವರು ಕೂತು ಮಾತಾಡ್ತಾ ಇದ್ರು. ಸಭಾ ಮರ್ಯಾದೆ ಅನ್ನೋದು ಕರ್ಣನಿಂದಲೇ ಪ್ರಾರಂಭ ಆಗ್ತಾ ಇತ್ತು. ಅವನು ನಿಂತ್ಕೊಳ್ತಾನೆ, ನೇರವಾಗಿ ಹೇಳ್ತಾನೆ, ಇದು ಕುರುಕುಲದ ಶುದ್ಧಿಯ ಪ್ರಶ್ನೆ. ನೇರವಾಗಿ ತಂದೆಗೆ ಹುಟ್ಟಿರೋ ಸಂತಾನ ರಾಜ್ಯವನ್ನು ಆಳಬೇಕು. ನಿಯೋಗ ಅನ್ನೋ ಹೆಸರಲ್ಲಿ ಯಾರ್ಯಾರ್ದೋ ಮಕ್ಕಳನ್ನು ಮತ್ತೆ ಯಾರ್ದೋ ಸಂತಾನ ಅಂತ ಭಾವಿಸುವಂತಹ ರೂಢ ನೀತಿ ಅಂತ ಹೇಳ್ತಾ ಇರಬೇಕಾದ್ರೇ ಇವನಿಗೆ ನಾಲ್ಗೆ ಬೇರೆ ಥರ ಆದಂಗೆ ಅನಿಸುತ್ತೆ. ನಾಲಿಗೆ ಅಡಿಯಲ್ಲಿದ್ದ ಅಂತರಂಗ ಅಂದರೆ ಮನಸ್ಸು ಬೇರೆ ಹೇಗೋ ಹರಿಯುತ್ತೆ, ತೊಡಕು ಕಾಣಿಸ್ಕೊಳ್ಳುತ್ತೆ, ನಿಯಂತ್ರಣವೇ ತಪ್ಪಿ ದಿಕ್ಕು ಕಳ್ಕೊಳ್ಳುತ್ತೆ, ನಾಲ್ಗೆ ತಡವರಿಸಿ ನಿಂತು ಹೋಗುತ್ತೆ. ಕರ್ಣನಿಗೆ ಯಾವುದೇ ಮಾತನ್ನು ಆಡೋಕ್ಕೆ ಸಾಧ್ಯ ಆಗಲ್ಲ. ಅವನ ಮನಸ್ಸಿನಲ್ಲಿ ಬರ್ತಾ ಇರೋ ವಿಚಾರ ಏನು ಅಂದರೆ, ಯಾವುದೋ ಮುನಿಯಿಂದ ಹುಟ್ಟಿದ ಮಗುವನ್ನು ಅವಿವಾಹಿತ ಹುಡುಗಿ ಒಬ್ಬಳು ಸಾಯಿಸಲಾರದೆ ತನ್ನ ತಾಯಿಯ ದಾಸಿಗೆ ಕೊಡ್ತಾಳೆ. ಮಕ್ಕಳಾಗಲಿಲ್ಲ ಅಂದ್ಬಿಟ್ಟು ಆ ದಾಸಿಯ ಗಂಡ ಅವಳನ್ನು ತವ್ರ ಮನೆಗೆ ಓಡಿಸಿರ್ತಾನೆ. ಅವಳು ಅವನ ಊರಿನ ಹತ್ತಿರಕ್ಕೆ ಬಂದು ಹೇಳಿ ಕಳಿಸಿ ಕರೆಸ್ಕೊಂಡು ಇಂತಹ ಮಗು ಸಿಕ್ತು, ತಂದಿದ್ದೀನಿ ನೋಡು ಅಂತ ತೋರಿಸಿದಾಗ ಅವನು ಎತ್ತಿ ತಬ್ಕೊಳ್ತಾನೆ. ಅದು ತಾನೇನೆ. ಹೆಂಡತಿಯನ್ನು ಅಕ್ಕರೆಯಲ್ಲಿ ಮುಳುಗಿಸಿ ಮಗುವನ್ನು ಕರ್ಕೊಂಡ್ಬಂದು ಸೂರ್ಯ ದೇವನೇ ನಮಗೆ ಕರುಣಿಸಿದಾನೆ ಅಂತ ಹೇಳಿಬಿಟ್ಟು ಅಪ್ಪ ಕೇರಿಯವ್ರಿಗೆಲ್ಲ ಹೇಳಿದ್ದ. ಆ ಸೂತ ಅಧಿರಥನಿಗೆ ನಾನು ಸಕಲ ಸಂಸ್ಕಾರಗಳನ್ನು ಮಾಡೋ ಮಗ ಆಗಬಹುದು ಅನ್ನೋದಾದರೆ, ಸ್ವಂತ ಕ್ಷೇತ್ರದಲ್ಲಿ ಸ್ವಇಚ್ಛೆಯಿಂದ ಬೀಜ ಬಿತ್ತಿಸಿ ಪಡೆದ ಮಕ್ಕಳನ್ನು ಸಂತತಿ ಅಲ್ಲ ಅಂತ ಹೇಗೆ ಹೇಳೋಕ್ಕಾಗತ್ತೆ ಅನ್ನೋ ಒಂದು ಪ್ರಶ್ನೆ ಕರ್ಣನ ನಾಲಿಗೆಯನ್ನು ಸುತ್ತ ಹಾಕತ್ತೆ, ಬಿಗದು ನಿಲ್ಲಿಸುತ್ತೆ. ಸಭೆ ನಿಶಬ್ದವಾಗಿ ಇವನನ್ನೇ ನೋಡ್ತಾ ಇರುತ್ತೆ. ಪೇಚಿನ ಮುಖ, ಪೇಚಿನ ಭಾವ, ಕುತ್ತಿಗೆ, ಹಣೆಗಳು ಬೆವರಿ ಒದ್ದೆ ಆಗುತ್ತೆ. ಅಷ್ಟರಲ್ಲಿ ದುಶ್ಯಾಸನ ಎದ್ದು ನಿಂತ್ಕೋತಾನೆ. ಕರ್ಣ ನಿಲ್ಲಿಸಿದ ವಾಕ್ಯವನ್ನು ಮುಂದುವರಿಸಿ ಹೊಸ ಹೊಸ ವಾಕ್ಯಗಳನ್ನು ನಿರಾಯಾಸವಾಗಿ ಹೇಳೋಕ್ಕೆ ಶುರು ಮಾಡ್ತಾನೆ. ಸದ್ಯ ತನ್ನ ಪೇಚು ಕಳೀತು ಅಂತ ಕರ್ಣ ಅಂದ್ಕೊಳ್ತಾನೆ. ಆದರೆ ಅವನ ಮನಸ್ಸು ಮದಡುಗಟ್ಟಿ ಮೌನವಾಗಿ ಹೋಗಿರುತ್ತೆ. ಭಾಷಣಕಾರರ ಕೈ, ತೋಳು, ತುಟಿ, ಬಾಯಿಗಳ ಚಲನೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಆದರೆ ಯಾವುದೇ ಶಬ್ದ ಕರ್ಣನ ಕಿವಿಗೆ ಹೋಗ್ತಾ ಇರೋದಿಲ್ಲ. ಮಾತಿಲ್ಲದ ಸೂತ್ರದ ಗೊಂಬೆ ಆಟ ನೋಡೋವನು ಹಾಗೆ ದಿಂಬಿಗೆ ಹೊರಗೆ ಕೂತ್ಕೋತಾನವನು. ಎಷ್ಟೋ ಹೊತ್ತು ದುಶ್ಯಾಸನನ ಮುಖಾಭಿನಯ ಆಗತ್ತೆ. ಅನಂತರ ಶಕುನಿದು, ಆಮೇಲೆ ದುರ್ಯೋಧನ ಮಹಾರಾಜನದು.
ಅದು ಕೂಡ ಮೂಕಾಭಿನಯವ ಅನ್ಸುತ್ತೆ ಇವನಿಗೆ. ಆ ನಂತರ ದೊಡ್ಡ ಮಹಾರಾಜ ಧೃತರಾಷ್ಟ್ರ ಬಾಯಿ ಹಾಕಿದಂಗೆ ಇವನಿಗೆ ಭಾಸವಾಗುತ್ತೆ. ಕೊನೆಗೆ ಭೀಷ್ಮ, ಕೃಷ್ಣ, ಮಹಾರಾಜರುಗಳಲ್ಲಿ ಏನೋ ವಾಗ್ವಾದ ನಡೆಯುತ್ತೆ. ಮಹಾರಾಜ ಎದ್ದು ನಿಂತು ಇದ್ದಕ್ಕಿದ್ದ ಹಾಗೆ ರಾಜ ನಿಷ್ಕ್ರಮಣ ದ್ವಾರದಿಂದ ಹೊರಟು ಹೋಗ್ತಾನೆ. ಅವನನ್ನು ಹಿಂಬಾಲಿಸಿ ದುಶ್ಯಾಸನ, ದುಸ್ಸಹ, ಅವನ ಸೋದರರು, ಶಕುನಿಯರು ಕೂಡ ಎದ್ದು ಹೋಗ್ತಾರೆ. ದುಶ್ಯಾಸನ ಮತ್ತೆ ಒಳಗೆ ಬರ್ತಾನೆ. ತನಗೆ ಸನ್ನೆ ಮಾಡಿ ಬಾ ಅಂತ ಕರೀತಾನೆ. ತಾನು ಎದ್ದು ನಿಂತು ಒಳಗಡೆ ಹೋಗಿ ಮಹಾರಾಜನ ಖಾಸ ಮಂತ್ರಾಲೋಚನೆ ಕೋಣೆಯಲ್ಲಿ ಕೂತಾಗ ಸ್ವಲ್ಪವಾಗಿ ಕಿವಿ ಕೇಳಕ್ಕೆ ಶುರು ಆಗುತ್ತೆ. ಅಂದರೆ ತನಗೆ ಇದುವರೆಗೂ ಏನೂ ಕೇಳಿಸ್ಲೇ ಇಲ್ವಲ್ಲ ಅಂತ ಕರ್ಣ ಅನ್ಕೊಳ್ತಾನೆ. ಆದರೆ ಗರಬಡಿದ ಮನಸ್ಸು ಸಾಮಾನ್ಯ ಸ್ಥಿತಿಗಿನ್ನೂ ಬಂದಿರೋದಿಲ್ಲ. ಮಹಾರಾಜನ ನಿಲುವನ್ನು ದುಶ್ಯಾಸನ ಮತ್ತು ಶಕುನಿಗಳು ಪ್ರಬಲವಾಗಿ ಸಮರ್ಥನೆ ಮಾಡ್ತಾರೆ. ಕೃಷ್ಣನ ಮರಳು ಮಾತಿಗಿಂತ ಸತ್ಯನಿಷ್ಠವಾದ ಮಹಾರಾಜನ ಮಾತಿನ ಬೆಲೆ ಹೆಚ್ಚು ಅಂತ ಅವನನ್ನು ಹೊಗಳುತ್ತಾರೆ. ಈಗ ಮಹಾರಾಜ ಕರ್ಣನ ಮುಖವನ್ನು ನೋಡ್ತಾನೆ. ಅವನಿಗೆ ಸಂದರ್ಭನೆ ಏನು ಪೂರ್ತಿ ತಿಳಿದೇ ಇರುವಂತಹ ಸ್ಥಿತಿಯಲ್ಲಿ ಇರೋದು ಗೊತ್ತಾಗುತ್ತೆ. ಕರ್ಣ, ಯಾಕೆ ಹೀಗಿದೆಯಾ? ನಿನ್ನ ಭಾಷಣದ ಮೊದಲ ವಾಕ್ಯಕ್ಕೆ ತೊಡರಬಿಟ್ಟಿಯಲ್ಲ, ನಿಲ್ಲಿಸ್ಬಿಟ್ಟಿಯಲ್ಲ, ಯಾಕೆ ಅಂತ ಕೇಳ್ತಾನೆ. ಇವನಿಗೆ ಏನು ಉತ್ತರ ತಿಳಿಯೋದಿಲ್ಲ. ಸುಮ್ಮನೆ ಇರ್ತಾನೆ. ಮೈ ಸರಿ ಇಲ್ವಾ ಅಂತ ಕೇಳಿದಾಗ ತಲೆ ತಿರುಗಿ ಬಂತು ಅಂತ ಉತ್ತರ ಹೇಳ್ತಾನೆ. ಮಹಾರಾಜ ದಾಸಿಯರನ್ನು ಕೂಗ್ತಾನೆ. ಕರ್ಣನನ್ನು ಮೆತ್ತನೆ ಮೇಲೆ ಹಾಸಿಗೆ ಮೇಲೆ ಮಲಗಿಸಿ ಹಣೆ ಮತ್ತು ಪಾರ್ಶ್ವಗಳಿಗೆ ಬಿಗಿಯಾಗಿ ತುಪ್ಪ ತಿಕ್ಕೋ ಹಾಗೆ ಹೇಳ್ತಾನೆ. ಸೋಮರಸ ಮಿಶ್ರ ಮಾಡಿದ ಹಾಲು ಜೇನುಗಳನ್ನು ತರಕ್ಕೆ ಆಜ್ಞಾಪನೆ ಮಾಡ್ತಾನೆ. ಇವೆರಡು ಕೂಡಿ ಕರ್ಣ ಎದ್ದು ಕೂರೋ ಹಾಗಾದಾಗ ದುಸ್ಸಹ ಒಳಗೆ ಬರ್ತಾನೆ. ಹೇಳ್ತಾನೆ, ನೀವೆಲ್ಲ ಕೂಡಿ ದುರ್ಯೋಧನನ್ನ ಹಿಡಿದು ಕಟ್ ಹಾಕ್ಬಿಡಿ. ಹಿರಿಯರಾದ ನೀವು ಅಧಿಕಾರ ಕೈಗೆ ತಗೊಂಡು ನಿಶ್ಚಯ ಮಾಡಿ. ಹಿಂದೆ ಪಾಂಡವರಿಗೆ ಕಾಂಡವ ಪ್ರಸ್ಥವನ್ನು ಕೊಟ್ಟು ಕಳಿಸೋ ತೀರ್ಮಾನ ಮಾಡಿ ಆ ಜಗಳವನ್ನು ಬಗೆಹರಿಸಿದವ್ರು ನೀವೇ ಅಲ್ವಾ? ಈಗ ನೀವು ಸುಮ್ಮನಿದ್ರೆ ಆರ್ಯಾವರ್ತ ಉಳಿಯೋದಿಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಪಿತಾಮಹರು ಮತ್ತು ಅಪ್ಪ ಕೂಡ ಅದಕ್ಕೆ ತಲೆ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾನೆ. ಓ ಹೌದಾ, ಹಾಗ ಅಂತ ದುರ್ಯೋಧನ ಒಂದು ನಿಮಿಷ ಯೋಚಿಸ್ತಾನೆ. ದುಸ್ಸಹ, ಹಗ್ಗ ತಗೊಂಬ, ಕೃಷ್ಣನನ್ನ ಕಟ್ಟೋಣ, ಕಾರಾಗೃಹಕ್ಕೆ ಹಾಕೋಣ ಅಂತ ಹೊರಗೆ ಹೋಗ್ತಾನೆ. ದುಶ್ಯಾಸನ ಮತ್ತು ಶಕುನಿಯರು ಅವನನ್ನು ಹಿಂಬಾಲಿಸ್ತಾರೆ. ಕರ್ಣ ಎದ್ದು ಹೋಗೋ ಸ್ಥಿತಿಯಲ್ಲಿ ಇರೋದಿಲ್ಲ, ಕೂತೇ ಇರ್ತಾನೆ. ಅಷ್ಟರಲ್ಲಿ ಸಭಾಭವನದಲ್ಲಿ ಗಟ್ಟಿಯಾದ ಸದ್ದು, ಕೂಗಾಟ, ಮಧ್ಯೆ ಮಧ್ಯೆ ಮಹಾರಾಜನ ಧ್ವನಿ, ದಡಬಡ ಸದ್ದು, ಅನಂತರ ನಿಶಬ್ದ ಎಲ್ಲ ಕರ್ಣನಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸ್ವಲ್ಪ ಹೊತ್ತಿಗೆ ಮಹಾರಾಜ, ಶಕುನಿ, ದುಶ್ಯಾಸನರು ಹಿಂತಿರುಗಿ ಬರ್ತಾರೆ. ಮಹಾರಾಜನ ಮುಖದಲ್ಲಿ ಸಿಟ್ಟು ಉರಿತಾ ಇರುತ್ತೆ. ತನ್ನ ಆಸನದಲ್ಲಿ ಅವನು ದಪ್ಪನೆ ಕೂತ್ಕೋತಾನೆ. ಅವನಿಗೆ ಅವನ ತಮ್ಮ ದುಶ್ಯಾಸನ ಹೇಳ್ತಾನೆ, ನೋಡಿದ್ಯಾ, ಒಡ್ಡೋಲಗದ ವೈಭವ ನೋಡೋಕ್ಕೆ ಬಂದವರು ಅಂತ ಸುಳ್ಳು ಹೇಳಿದ್ರು. ಆದರೆ ಹಾಗೆ ಬಂದಿದ್ದವರು ಅಂಗರಕ್ಷಕರು ಅನ್ನೋ ಅನುಮಾನ ನಮಗೆ ಬರಲೇ ಇಲ್ಲ ನೋಡು ಅಂತ ಹೇಳ್ತಾನೆ. ಅಂದರೆ ಕೃಷ್ಣನ ಜೊತೆಗೆ ಒಡ್ಡೋಲಗದ ವೈಭವವನ್ನು ನೋಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿದವರು ನಿಜವಾಗ್ಲೂ ಈ ಒಡ್ಡೋಲಗವನ್ನು ನೋಡೋಕ್ಕೆ ಬಂದಿರೋದಿಲ್ಲ. ಬದಲಿಗೆ ಅವರೆಲ್ಲರೂ ಕೃಷ್ಣನ ಅಂಗರಕ್ಷಕರಾಗಿರ್ತಾರೆ. ಯಾವಾಗ ದುರ್ಯೋಧನ ಅವರನ್ನು ಬಂಧಸಕ್ಕೆ ಅಂತ ಹೋಗ್ತಾನೋ ಆಗ ಅವರು ಅವನನ್ನು ರಕ್ಷಿಸ್ಕೊಂಡು ಕರ್ಕೊಂಡು ಹೋಗಿರ್ತಾರೆ. ಆ ರಾತ್ರಿ ಊಟ ಮಾಡಿ ಮಲಗಿದ ತಕ್ಷಣ ಕರ್ಣನಿಗೆ ನಿದ್ದೆ ಬರುತ್ತೆ. ಆದರೆ ಬಹಳ ಬೇಗ ಎಚ್ಚರಿಕೆನೂ ಆಗುತ್ತೆ. ಯಾವುದೋ ಒಂದು ಕನಸು, ಅಸ್ಪಷ್ಟವಾದದ್ದು, ಸರಿಯಾಗಿ ಆಕಾರ ಕೂಡ ತಾಳೋ ಮೊದಲನೇ ಎಚ್ಚರಿಕೆ ಆಗಿರುತ್ತೆ. ಅಥವಾ ಕನಸು ನಿದ್ದೆಯನ್ನು ಕೆದಕಿ ಹಾಳು ಮಾಡ್ತಾ ಅಂತ ಯೋಚನೆ ಮಾಡ್ತಾನೆ. ಉಕ್ಕಿ ಬಂದು ಮುಳುಗಿಸಿಕೊಳ್ಳುವಂತಹ ನೀರಿನ ಕನಸ ಅದು ಅಂದ್ಕೊಳ್ತಾನೆ. ಹೌದೋ ಅಲ್ವೋ ಅನ್ನೋದು ಸ್ಪಷ್ಟವಾಗಿ ಹೇಳೋಕ್ಕೂ ಕೂಡ ಅವನಿಗೆ ಗೊತ್ತಾಗೋದಿಲ್ಲ. ಎಲ್ಲೋ ದೂರದಲ್ಲಿ ಕೊಳಲಿನ ಇಂಪು ಕೇಳಿಸ್ತಾ ಇರುತ್ತೆ. ಬಹುಶಃ ಗೋಪಾಲಕೇರಿಯಿಂದ ಬರ್ತಾ ಇರಬೇಕು ಅಂತ ಕಾಣುತ್ತೆ. ಇನ್ನು ಮಧ್ಯರಾತ್ರಿ ಕೂಡ ಆಗಿಲ್ಲ, ಆದರೆ ಕೇಳಲಿಕ್ಕೆ ಹಿತವಾಗಿದೆ. ಮತ್ತೆ ಇಡೀ ರಾತ್ರಿ ನಿದ್ದೆ ಬರೋದಿಲ್ವೋ ಏನೋ ಅಂತ ಹೊರಳ್ತಾ ಇರಬೇಕಾದ್ರೆ ಸಂಜೆ ಇದ್ದಷ್ಟು ಶಾರೀರಿಕ ಆಯಾಸ ಇವಾಗಿಲ್ಲ ಅಂತ ಅವನಿಗನ್ಸುತ್ತೆ. ಹಿಂದಿನ ರಾತ್ರಿ ಇದ್ದ ಮನಸ್ಸಿನ ಉದ್ವಿಗ್ನತೆ ಕೂಡ ಇರೋದಿಲ್ಲ. ಏನೋ ಒಂದು ರೀತಿಯ ಸಮಾಧಾನವಾಗಿರುತ್ತೆ ಮನಸ್ಸು. ಜ್ವರ ಕಾಯ್ದು ಬಿಟ್ಟ ನಂತರ ಬಳಲಿಕೆ ಇದ್ರೂ ಕೂಡ ಶರೀರದಲ್ಲಿ ಸಮಸ್ಥಿತಿ ಇರುವಂತಹ ಭಾವ ಕರ್ಣನಲ್ಲಿ ಇರುತ್ತೆ. ಕೊಳಲು ನುಡಿಸ್ತಾ ಇರೋನನ್ನು ಪತ್ತೆ ಮಾಡಬೇಕು, ನಾಳೆ ಮನೆಗೆ ಕರೆಸಿ ಎದುರಿಗೆ ಬಾರಿಸಿ ಕೇಳಬೇಕು ಅಂದ್ಕೊಳ್ತಾನೆ. ಮರುಕ್ಷಣವೇ ಆಹಾ, ರಾತ್ರಿನೇ ಚೆನ್ನ, ನಾಳೆ ರಾತ್ರಿ ಕರೆಸ್ಬೇಕು ಅಂತ ಅಂದ್ಕೊಂಡು ಮನಸ್ಸನ್ನು ನಿಶಬ್ದಗೊಳಿಸಿ ಮಲ್ಕೋತಾನೆ. ಕೊಳಲನ್ನು ರಾತ್ರಿ ಹೊತ್ತು ದೂರದಿಂದಲೇ ಕೇಳಬೇಕು. ಎದುರಿಗೆ ಕೂತು ಕೇಳಿದ್ರೆ ಅದೇನೋ ಕಳೆದು ಹೋಗುತ್ತಾ ಅನ್ನೋ ಒಂದು ಭಾವನೆ ಅವನ ಮನಸ್ಸಿಗೆ ಬರುತ್ತೆ.
ಇಷ್ಟು ವರ್ಷ ಮನಸ್ಸಿನಲ್ಲಿ ಬೆಳೆದಂತಹ ಮತ್ಸರ, ಭಯ, ದ್ವೇಷಗಳಿಂದ ನೋಡೋ ತನಕ ನಿನಗೆ ನನ್ನ ಮಾತು ತಿಳಿಯೋದಿಲ್ಲ. ಇದೆಲ್ಲವನ್ನು ಕೊಡವಿ ಹಾಕಿ ಹೊಸ ಮನುಷ್ಯ ಆಗು. ಈ ಯುದ್ಧ ತಪ್ಪಿಸೋದೇನು ಕಷ್ಟ ಅಲ್ಲ ಅನ್ನೋ ಮಾತು ಮತ್ತೆ ಮತ್ತೆ ನೆನಪಾಗುತ್ತೆ. ಹೌದು, ಇದೇ ಮಾತನ್ನು ಅಲ್ಲ, ಇಂಥದೇ ಮಾತನ್ನು ನಿನ್ನೆ ಸಂಜೆ ನನ್ನ ರಥದಲ್ಲಿ ಕೂತು ಅವನು ಹೇಳಿದ್ದ, ನಾನು ಕೇಳಿದ್ದೆ. ಈಗ ನೆನಪಾಗ್ತಾ ಇದೆ. ಕರ್ಣ, ನಿನ್ನ ಈ 65 ವರ್ಷದ ಜೀವನವನ್ನು ಒಮ್ಮಿಂದೊಮ್ಮೆಗೆ ನಿರಾಕರಿಸಿ ಪೂರ್ತಿ ಹೊಸ ವ್ಯಕ್ತಿ ಆಗೋದು ಹೇಗೆ ಸಾಧ್ಯ ಅಂತಲ್ವಾ ನಿನ್ನ ಪ್ರಶ್ನೆ? ನೋಡು, ಸೂತ ಜಾತಿಗೆ ಅನುಗುಣವಾಗಿ ಸಂಸ್ಕಾರಗಳಾಗಿ ಸೂತ ಹೆಂಡಂದ್ರನ್ನು ಮದುವೆ ಆಗಿದೆಯಾ. ಮಕ್ಕಳು ಮೊಮ್ಮಕ್ಕಳಿಗೆ ಅದೇ ಜಾತಿಯ ಸಂಸ್ಕಾರವೂ ಆಗಿದೆ. ದುರ್ಯೋಧನನ ಜೊತೆಗೆ ಇಷ್ಟು ಆಳವಾಗಿ ಬೇರೆ ಬಿಟ್ಟಿರೋ ಮೈತ್ರಿ, ಜೊತೆಗೇನೆ ಪಾಂಡವ್ರ ಜೊತೆಗೆ ಅಷ್ಟೇ ಆಳವಾಗಿ ದ್ವೇಷನೂ ಬೆಳೆದಿದೆ. ಇವೆಲ್ಲವನ್ನು ಇಲ್ಲವಾಗಿಸೋದು ಸಾಧ್ಯನಾ ಅಂತ ನೀನು ಕೇಳ್ತಾ ಇದೀಯಾ? ನೋಡು, ಸೂತ ಸಂಸ್ಕಾರ ಮೊದಲಾದವೆಲ್ಲ ಬಾಹ್ಯ ಪರಿಕರಗಳ ಮಾತುಗಳು. ನಿನಗೆ ಹೊಸದಾಗಿ ತಿಳಿದ ನಿನ್ನ ಹುಟ್ಟಿನ ಸತ್ಯವನ್ನು ನಿನ್ನಲ್ಲಿ ನೀನು ಒಪ್ಕೋ. ಆ ನಂತರ ಅದನ್ನು ಜಗತ್ತಿಗೆ ಉದ್ಘೋಷಣೆ ಮಾಡು. ಹಳೆಯ ಪರಿಸ್ಥಿತಿಯನ್ನು ಸೃಷ್ಟಿಸಿ ಪೋಷಿಸಿದ ದ್ವೇಷ ಪ್ರೇಮಗಳು ಆಗಲೂ ಇರುತ್ತಾ ಅನ್ನೋದನ್ನು ನೋಡು, ಪರೀಕ್ಷೆ ಮಾಡು. ಹೊಸ ಮನುಷ್ಯ ಆಗು. ಇನ್ನು ಏನೇನೋ ಹೇಳಿದ್ದ ಅವನು, ನೆನಪಿಗೆ ಬರ್ತಾ ಇಲ್ಲ. ಕಾನೀನ ಪುತ್ರನ ಸಂಗಡನೆ ಆ ಪಾಂಡು ಮಹಾರಾಜ ಕುಂತಿಯನ್ನು ಮದುವೆ ಆಗಿದ್ರೆ ಮಕ್ಕಳಿಲ್ಲ ಅನ್ನೋ ಕೊರಗಿ ಇರ್ತಾ ಇರಲಿಲ್ಲ. ಹಿಮವತ್ ಪರ್ವಕ್ಕೆ ಹೋಗಿ ಯಾವುದೂ ಇಲ್ಲದೆ ನಾನೇ ಪಾಂಡು ಮಹಾರಾಜನ ಏಕೈಕ ಪುತ್ರನಾಗಿ ಇರ್ತಾ ಇದ್ದೆ. ದುರ್ಯೋಧನಗೂ ಕೂಡ ಅಣ್ಣನೇ ಆಗಿರ್ತಾ ಇದ್ದೆ. 12 ವರ್ಷಕ್ಕೆ ನಾನು ಹಿರಿಯ. ಜೊತೆಗೆ ಕುರುಕುಲದ ಏಕೈಕ ಅಧಿಪತಿಯಾಗಿ ದುರ್ಯೋಧನ ಕೂಡ ಯುವರಾಜನ ಆಗ್ತಿದ್ನೇನೋ ಅಂತ ಕರ್ಣ ಅಂದ್ಕೊಳ್ತಾನೆ. ಅಷ್ಟೊತ್ತಿಗೆ ಮಂಪರು ಬಂದಂಗಾಗಿ ಮತ್ತೆ ಕನಸು ಬಂದಂಗಾಗತ್ತೆ. ಧರ್ಮ ಭೀಮಾದಿಗಳು ಹುಟ್ಟಿದ್ರೂ ಕೂಡ ಹಿರಿಯನ ಸೇವೆಯನ್ನು ಮಾಡಿ ನನ್ನಿಂದಲೇ ರಾಜಸೂಯಾಗ ಮಾಡಿಸ್ತಿದ್ರೋ ಏನೋ, ಅಥವಾ ದುರ್ಯೋಧನನ ಪ್ರಥಮ ಶತ್ರು ನಾನೇ ಆಗ್ಬಿಡ್ತಾ ಇದ್ನಾ ಗೊತ್ತಿಲ್ಲ. ಎತ್ತಲಿಂದಲೂ ಎತ್ತಿಗೆ ಅವನ ಮನಸ್ಸು ತಿರುಗ್ತಾ ಇರುತ್ತೆ. ಕೊಂಬೆಯನ್ನು ಬಿಟ್ಟ ಮೇಲೆ ಹಾರಿದ ಹಕ್ಕಿಗೆ ಆಧಾರವನ್ನು ತಪ್ಪಿ ದಿಕ್ಕು ತಪ್ಪಿ ಹಾರೋದು ಮಾತ್ರ ನಿಲ್ಲೋದಿಲ್ಲ. ಹಾಗೇನೆ ತನಗೂ ನಿದ್ದೆ ಬರ್ತಾ ಇಲ್ಲ. ಹೊಸ ಸಂಬಂಧ ಹೇಳಿದ್ರೆ ದುರ್ಯೋಧನನಿಗೆ ಏನನ್ನಿಸ್ಬಹುದು? ಹಾಗಾದ್ರೆ ಇಂದ್ರಪ್ರಸ್ಥದ ಅಧಿಪತಿ ನೀನು, ಅವರಲ್ಲ ಅಂತ ಅನ್ಬಹುದು ಅವನು. ಆದ್ರೆ ನನ್ನ ಜೊತೆಗೆ ಅವರು ಇರ್ತಾರೆ ಅನ್ನೋದು ಅವನಿಗೆ ಗೊತ್ತಿರಲ್ವಾ? ಹುಚ್ಚು ನನಗೊಂಥರ. ಅವರು ಪಾಂಡುವಿನ ಹೆಸರಿಗೆ ಹುಟ್ಟಿದವರು, ನಾನು ಬರೀ ಕಾನೀನ. ಪಾಂಡುವಿನ ಹೆಸರಿಗೆ ವರ್ಗಾಯಿಸುವಂತಹ ಸಮ್ಮತಿ ಸಂಸ್ಕಾರಗಳು ಇಲ್ಲದೆ ಹುಟ್ಟಿದ ತಕ್ಷಣ ಹೊರಗೆ ಎಸೆಯಲ್ಪಟ್ಟವನು ನಾನು. ಈಗ ಇದಕ್ಕಿದ್ದ ಹಾಗೆ ಅಣ್ಣ ತಮ್ಮಂದ್ರಾಗೋದು ಹೇಗೆ? 65 ವರ್ಷ ಗಟ್ಟಿ ಹಿಡಿದ ಅನುಭವವನ್ನು ಕಲಸಿ ಮುದ್ದೆ ಮಾಡಿ ತದ್ವಿರುದ್ಧವಾದ ಒಂದು ಆಕೃತಿ ಕೊಡೋಕ್ಕೆ ಸಾಧ್ಯನಾ? ಜೀವನ ಅನ್ನೋದು ಕಲಸಿನ ಮಣ್ಣಿನಷ್ಟು ಸುಲಭ ವಸ್ತು ಅಲ್ಲ. ಕೃಷ್ಣ ಏನೋ ಹೇಳ್ಬಿಡ್ತಾನೆ. ನನ್ನ ಪರಿಸ್ಥಿತಿಯಲ್ಲಿ ಅವನು ಇದ್ದಿದ್ರೆ ತಾನು ಹೇಳಿದ ಹಾಗೆ ಮಾಡ್ತಿದ್ನಾ? ಯಾರಿಗೆ ತಾನೇ ಸಾಧ್ಯ ಇದು? ದುರ್ಯೋಧನ ಮಹಾರಾಜನ ಸ್ವಭಾವ ನನಗೆ ಗೊತ್ತಿದೆ. ಕರ್ಣ, ನನ್ನ ದೊಡ್ಡ ಆಧಾರವಾದ ನೀನು ವಿರೋಧ ಪಕ್ಷಕ್ಕೆ ಜಿಗಿದು ಬಿಟ್ಟಿಯಲ್ಲ. ನಾನಂತೂ ಯುದ್ಧ ಮಾಡೋನೇನೆ, ಆದರೆ ನಿನ್ನ ಮೇಲೆ ಮಾಡೋ ಹಂಗಾಗಿದೆಯಲ್ಲ ನನ್ನ ದುರ್ದೈವ ಅಂತ ಅನ್ಬಹುದು ಅವನು. ಇಷ್ಟು ದಿನ ಜೊತೆಯಲ್ಲಿ ಸ್ನೇಹವನ್ನು ಉಂಡು ಬೆಳೆದ ನಾವು ಈಗ ಒಬ್ಬರ ಮೇಲೊಬ್ಬರು ಕಾಯೋದಾ? ಅಥವಾ ನಾನು ಯಾರ ಪಕ್ಷವನ್ನು ವಹಿಸೋದಿಲ್ಲ ಅಂತ ಹೇಳಿಬಿಟ್ಟು ದೇಶ ತ್ಯಾಗ ಮಾಡಿ ಹೋದರೆ ಹೇಗೆ ಅಂತ ಕರ್ಣ ಅಂದ್ಕೊಳ್ತಾನೆ. ಮರುಕ್ಷಣವೇ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಬಿಡ್ತು ಅನ್ಸುತ್ತೆ. 65 ವಯಸ್ಸಾಯಿತು. ಊರು ಮನೆಗಳನ್ನು ಬಿಟ್ಟು ಯಾವುದಾದ್ರೂ ಅರಣ್ಯದ ಮಧ್ಯೆ ಪರ್ಣಕುಟಿಯನ್ನು ಕಟ್ಟಿಕೊಂಡು ಸರಿ, ನಿವೃತ್ತಿನೇ ನನಗೆ ತಕ್ಕ ದಾರಿ ಅನ್ನೋ ಒಂದು ನಿಶ್ಚಯ ಮಾಡಿಕೊಳ್ತಾನೆ. ಸಮಾಧಾನದ ನೀಳ ಉಸಿರನ್ನು ಬಿಟ್ಟು ಎಡಮಗ್ಗಲಿಗೆ ಹೊರಳ್ಕೊಳ್ತಾನೆ ಕರ್ಣ. ಅಪ್ಪ, ಇವತ್ತು ನಿದ್ದೆ ಬರ್ತಾ ಇಲ್ವಾ ಅಂತ ಸ್ವಲ್ಪ ದೂರದಲ್ಲಿ ಮಲಗಿದ್ದ ಮಗ ಸುಷೇಣ ಕೇಳ್ತಾನೆ. ತನ್ನ ತಲೆಯಲ್ಲಿ ಕಡಿತಿರೋ ಪ್ರಶ್ನೆಗಳಿಗೆ ಒಂದು ಉತ್ತರ ಹುಡುಕಿಬಿಡಬೇಕು ಅನ್ನೋ ಪ್ರಯತ್ನಕ್ಕೆ ಮಗನ ಜೊತೆಗೆ ಮಾತಾಡಿದ್ರೆ ಅಡಚಣೆ ಆಗತ್ತೆ ಅನ್ನೋದು ಕರ್ಣನಿಗೆ ಹೊಳೆಯುತ್ತೆ. ಹಾಗಾಗಿ ಅವನು ಮಾತಾಡೋದಿಲ್ಲ. ನಿವೃತ್ತಿಯ ತಕ್ಕ ದಾರಿ ಅಂತ ಇನ್ನೂ ಒಂದ್ಸತಿ ಸಮರ್ಥನೆ ಮಾಡ್ಕೊಳ್ಬೇಕಾದ್ರೆ ನಾನೊಬ್ಬ ಏನೋ ತಪ್ಪಿಸ್ಕೊಂಡು ಹೋಗ್ಬಿಡ್ಬಹುದು, ಆದರೆ ಜಗತ್ತಿಗೆ ಉದ್ಘೋಷಿಸಿದಾಗ ಆಗೋದಿಲ್ವಲ್ವಾ? ಎಲ್ಲರಿಗೂ ಹೇಳಿ ಹೊರಟ್ರೆ ಪರಿಹಾರ ಪೂರ್ಣ ಆಗುತ್ತೆ. ಎದ್ದು ನಿಂತು ಹೇಳೋದು ಮನಸ್ಸಿಗೆ ಸ್ವಲ್ಪ ಕಷ್ಟ ಆಗುತ್ತೆ ನಿಜ, ಆದರೆ ಸರ್ವವನ್ನು ತ್ಯಾಗ ಮಾಡಿ ಹೊರಡೋವನಿಗೆ ಇದೆಂತಹ ಕಷ್ಟ? ನಿಶ್ಚಯದ ಮುಂದೆ ಇವೆಲ್ಲ ಏನು ಅಂತ ಅಂದ್ಕೊಂಡಾಗ ಅವನಿಗೆ ಪರಿಹಾರ ಖಚಿತ ಆದಾಗ ಅನಿಸುತ್ತೆ. ಆ ಕಡೆ ಸುಷೇಣ
ಮತ್ತೆ ಮಗ್ಗಲು ಹೊರಳ್ತಾನೆ. ಅವನಿಗೂ ನಿದ್ದೆ ಬಂದಿರೋದಿಲ್ಲ. ಅಥವಾ ಅವನಿಗೇನಾದರೂ ನನ್ನ ತೊಳಲಿಕೆಯ ಕಾರಣದ ಸೂಕ್ಷ್ಮ ತಿಳಿದಿದೆಯಾ ಅಂತ ಅಂದ್ಕೊಳ್ತಾನೆ. ಇಲ್ಲ, ತಿಳಿಯೋ ಸಂಭವನೇ ಇಲ್ಲ ಅಂತ ಮತ್ತೆ ಅವನ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನಾನು ಬೇಡ ಅಂದರೂ ಕೂಡ ರಾತ್ರಿ ಈ ಸುಷೇಣ ನನ್ನ ಜೊತೆನೇ ಮಲ್ಕೊಳ್ತಾನೆ. ಮಗ ಅಂದರೆ ಅವನೇ ಸರಿಯಾದವನು. ಅಂತಸ್ತಿಗೆ ಅಂದ್ಬಿಟ್ಟು ದುರ್ಯೋಧನ ಮಹಾರಾಜ ಕಟ್ಟಿದ ಆ ಹೆಂಡ್ರೆಲ್ಲರೂ ಉಂಡು ಹಿಂದಿನ ಅಜಾರದಲ್ಲಿ ಸಾಲಾಗಿ ಅವ್ರವ್ರ ಮನೇಲಿ ಮಲ್ಕೊಳ್ತಾರೆ. ಏನು ಅವಿವೇಕ ಮಾಡಿಸ್ಬಿಟ್ಟ ಈ ಮಹಾರಾಜ ಅಂತ ಅಂದ್ಕೊಳ್ತಾನೆ ಕರ್ಣ. ತಕ್ಷಣವೇ ಖಚಿತ ಅನಿಸಿದ್ದ ಪರಿಹಾರ ಒಡೆದು ಹೋದಾಗ ಭಾಸ ಆಗುತ್ತೆ. ನನ್ನ ಹುಟ್ಟನ್ನು ಜಗತ್ತಿಗೆ ಉದ್ಘೋಷಿಸಿ ನಾನು ಹೊರಟು ಹೋಗಬಹುದು. ನನ್ನ ಎಲ್ಲ ಮಕ್ಕಳು ಮೊಮ್ಮಕ್ಕಳ ಸಂಬಂಧ ಏನಾಗಬಹುದು? ಎಲ್ಲರೂ ದುರ್ಯೋಧನ ಮಹಾರಾಜನ ಸೇವೆಯಲ್ಲಿ ಇರ್ತಾರೆ. ಅವರು ಸ್ವಂತ ಚಿಕ್ಕಪ್ಪಂದಿರಾದ ಪಾಂಡವ್ರ ಮೇಲೆ ಕಾಯಬೇಕಾಗತ್ತೆ. ಮಹಾರಾಜ ಅವರನ್ನು ನಂಬಬಹುದಾ? ಅಥವಾ ಪಾಂಡವರ ಪಕ್ಷ ಸೇರಿ ಇದುವರೆಗೂ ತಮ್ಮ ದಣಿಯಾಗಿದ್ದ ಮಹಾರಾಜನ ಮೇಲೆ ಇವರೆಲ್ಲ ಹೋರಾಡಬೇಕಾಗತ್ತಾ? ಅಥವಾ ಇವರು ಕೂಡ ನನ್ನ ಹಾಗೆ ಕಾಡಿನಲ್ಲಿ ಪರ್ಣಶಾಲೆಯನ್ನು ಕಟ್ಟಿಕೊಂಡು ಹೇಗೆ ಹೋದರೂ ತೊಡಕು ಅಂತ ಕರ್ಣನಿಗೆ ಅನಿಸುತ್ತೆ. ಕೃಷ್ಣ ತಲೆ ತೂಗೋ ಹಾಗೆ ಮಾತಾಡ್ತಾನೆ. ಮತ್ತೆ ಮಗ್ಗಲು ಬದಲಾಯಿಸಬೇಕು ಅಂತ ಅನಿಸುತ್ತೆ. ತಾನು ಎಚ್ಚರವಾಗಿರೋದು ಮಗ ಸುಷೇಣನಿಗೆ ತಿಳಿಬಾರದು ಅಂದ್ಬಿಟ್ಟು ಅಲ್ಲಾಡದೆ ಹಾಗೆ ಮಲಗ್ತಾನೆ ಕರ್ಣ. ಉಸಿರನ್ನು ಹಿಡಿತದಲ್ಲಿ ಇಟ್ಕೊಳ್ತಾನೆ. ಕೊಳಲು ದೂರದಿಂದ ಕೇಳ್ತಾನೆ ಇರುತ್ತೆ. ಒಮ್ಮೊಮ್ಮೆ ಸ್ಪಷ್ಟವಾಗಿ ಕೇಳಿಸ್ತಿರುತ್ತೆ. ಗಾಳಿ ಆ ಕಡೆಯಿಂದ ಬೀಸಿದಾಗ ಸ್ಪಷ್ಟತೆ ಇರುತ್ತೆ. ಯಾವ ಕಡೆಯಿಂದ ಬೀಸ್ತಾ ಇದೆ ಗೊತ್ತಾಗ್ತಿಲ್ಲ ಅಂದ್ಕೊಳ್ತಾನೆ. ಚಳಿಗಾಲ ಹತ್ತಿರ ಆಗ್ತಾ ಇರುತ್ತೆ. ಕಿಟಕಿಗಳನ್ನು ಮುಚ್ಚಿರ್ತಾರೆ. ಕೊಳಲಿನ ಧ್ವನಿ ದೂರ ದೂರದ ನೆನಪನ್ನೆಲ್ಲ ಎಬ್ಸುತ್ತಲ್ಲ ಅಂತ ಕರ್ಣ ಅಂದ್ಕೊಳ್ತಾನೆ. ಸಭೆಯಲ್ಲಿ ಮಾತು ತಿಳಿದೆ, ಹೌದು ಅವರೆಲ್ಲ ಕುರುಕುಲಕ್ಕೆ ಸೇರಿದವರೇ ಅಲ್ಲ ಅನ್ನೋದು ತಪ್ಪಲ್ವಾ? ನಾಳೆ ಮಹಾರಾಜನನ್ನು ಕಂಡು ಒಂದು ಮಾತನ್ನು ನಾನು ಸ್ಪಷ್ಟವಾಗಿ ಹೇಳಬೇಕು. ಅದೇನು ಅಂದರೆ, ಮೊದಲ ಸಲ ಜೂಜಿನಲ್ಲಿ ಎಲ್ಲವನ್ನೂ ಸೋತಾಗ ಇಂದ್ರಪ್ರಸ್ಥ ನನ್ನದೇ ಆಯಿತು. ನಮ್ಮಪ್ಪ ಬುದ್ಧಿ ಇದ್ದೆ ಅವ್ರಿಗೆ ಹಿಂತಿರುಗಿಸಿದ ಮೇಲೆ ವನವಾಸ ಅಜ್ಞಾತವಾಸದ ಪಣ ಇಟ್ಟು ಮತ್ತೆ ಆಡದೆ ಗೆದ್ದೆ. ವಾಸ್ತವವಾಗಿ ನಾನು ಮಹಾರಾಜ ಆಗಿರಬೇಕಾದ್ರೆ ನಾನು ಗೆದ್ದದ್ದನ್ನು ಅವ್ರಿಗೆ ವರವಾಗಿ ಹಿಂತಿರುಗಿಸೋಕ್ಕೆ ನಮ್ಮಪ್ಪನಿಗೆ ಅಧಿಕಾರನೇ ಇಲ್ಲ. ಅಂದರೆ ನಾನು ರಾಜ್ಯವನ್ನು ಹಿಂತಿರುಗಿಸೋದಿಲ್ಲ ಅಂತ ಹೇಳು. ಆದರೆ ಅವರು ಈ ಕುಲಕ್ಕೆ ಸೇರಿದವರೇ ಅಲ್ಲ ಅಂದರೆ ಧರ್ಮಸಮ್ಮತ ಆಗೋದಿಲ್ಲ ಅಂತ ಹೇಳಬೇಕು ಅಂತ ಕರ್ಣ ಅಂದ್ಕೊಳ್ತಾನೆ. ಜೊತೆಗೇನೆ ಕೇಳ್ತಾನೆ ಮಹಾರಾಜ ನನ್ನ ಮಾತನ್ನು. ನಿಯೋಗ ಸಂತತಿ ಸಿಂಧು ಅಲ್ಲ ಅನ್ನೋದಾದರೆ ಎಷ್ಟು ಜನ ಮಿತ್ರರಾಜರು ಇದನ್ನು ಒಪ್ಪಬಹುದು? ಮಗನಿಗೆ ಪಟ್ಟವಾದ ನಂತರ ಆಡಳಿತದಲ್ಲಿ ತಲೆ ಹಾಕೋಕ್ಕೆ ಅಪ್ಪನಿಗೆ ಅಧಿಕಾರ ಇಲ್ಲ ಅಂತ ನಾನು ಹೇಳಿದ್ರೆ ಅದು ಎಷ್ಟು ಜನರಿಗೆ ಹಿತ ಆಗಬಹುದು? ಹಾಗೆ ಎಷ್ಟು ಜನರಿಗೆ ಅಹಿತವೂ ಆಗಬಹುದಲ್ವಾ? ಇದೆಲ್ಲದರ ಲೆಕ್ಕ ಹಾಕಿದೆ ಮಹಾರಾಜ ಕೇಳಿಬಿಡೋದಿಲ್ಲ. ಆದರೆ ನಾನಂತೂ ಹೇಳೋದನ್ನು ಹೇಳಬೇಕು ಅನ್ನೋ ನಿಶ್ಚಯ ಮಾಡಿಕೊಂಡ್ಮೇಲೆ ಕರ್ಣನಿಗೆ ಸ್ವಲ್ಪ ಮಟ್ಟಿನ ಸಮಾಧಾನ ಆಗತ್ತೆ. ಸದ್ದಾಗದ ಹಾಗೆ ಬಲಮಗ್ಗಲಿಗೆ ಹೊರಳಿ ಮಲ್ಕೊಳ್ತಾನೆ. ಕೊಳಲಿನ ಧ್ವನಿ ಕೇಳ್ತಾ ಇರುತ್ತೆ. ದೂರ ದೂರದ ನೆನಪುಗಳು ಬರುತ್ತೆ. ಜೊತೆಗೆ ಮಂಪರಿನಂತಹ ನಿದ್ದೆ ಒಂದರೊಳಗೊಂದು ಬೆರೆಯುತ್ತೆ. ನಿಧಾನವಾಗಿ ಉಕ್ಕುವ ಹಾಲಿನಾಗೆ ಒಳಗಿನಿಂದ ನೆನಪುಗಳು ಬರ್ತಾ ಇರುತ್ತೆ. ಕೊಳಲ ನುಡಿತವನ್ನು ಮುಚ್ಚಿಬಿಡುವಂತಹ ಪೂರ್ಣ ನಿದ್ದೆನೂ ಅಲ್ಲ ಅದು, ಅಥವಾ ಕನಸೋ ಅಂದ್ಕೊಳ್ತಾನೆ. ನರಗಳು, ಮಾಂಸಖಂಡ, ಕಾಲು, ಕೈ, ಭುಜಗಳ ಸಂದುಗಳನ್ನು ಸಡಿಲಬಿಟ್ಟು ಇಡೀ ದೇಹವನ್ನು ನಿದ್ದೆಗೆ ಆನಿಸಿ ಮಲ್ಕೊಳ್ತಾನೆ. ನಿದ್ದೆ ಏನೋ ಬರುತ್ತೆ, ಚೆನ್ನಾಗಿರೋ ನಿದ್ದೆ ಬರುತ್ತೆ. ಆನಂತರ ಒಂದು ಹಿತವಾದ ಚಿತ್ರ ಅಂದರೆ ದೂರದ ನೀರಿನ ಮೇಲೆ ಮೂಡಿ ಬಂದ ಹಾಗೆ ಅವನಿಗೆ ಒಂದು ಕನಸಾಗುತ್ತೆ. ಅದರಲ್ಲಿ ದೊಡ್ಡದೊಂದು ಸಭಾಭವನ, 1000 ಕಂಬಗಳಿರುತ್ತೆ, ನಡುವೆ ಸಿಂಹಾಸನ ಇರುತ್ತೆ. ಅದರ ಮೇಲೆ ತಾನು ಮಂಡಿಸಿರ್ತಾನೆ. ಪಕ್ಕದಲ್ಲಿ ಇನ್ನೊಂದು ಪುಂಟ ಸಿಂಹಾಸನ ಇರುತ್ತೆ. ಅದರಲ್ಲಿ ಧರ್ಮಜ ಕೂತಿರ್ತಾನೆ. ಅದು ಕಲಸಿ ದೊಡ್ಡದಾದ ವನ ಬರುತ್ತೆ. ನುಗ್ಗಿ ನಡೆಯುವಂತಹ ಸೈನ್ಯ ಬರುತ್ತೆ. ನಡುವೆ ರಥದ ಮೇಲೆ ತಾನು ಕುದುರೆ ಮೇಲೆ ಕೂತ್ಕೊಂಡ್ಬಂದ ಅರ್ಜುನ ಕೂಗಿ ಹೇಳ್ತಾನೆ, ಅಣ್ಣ ಮಹಾರಾಜನದ ನೀನು ಹೀಗೆ ಸ್ವತಃ ಬಂದರೆ ರಾಜ್ಯದ ಮರ್ಯಾದೆ ಏನಾಗುತ್ತೆ? ನಾವಿಲ್ವಾ? ನೀನು ಹಿಂತಿರುಗು ಅಂತ ಹೇಳ್ತಾನವನು. ನನ್ನ ಹಾಗೇನೆ ಅವನಿಗೂ ಉದ್ದವಾದ ತೋಳಿರುತ್ತೆ, ಎತ್ತರವಾದ ಬಿಲ್ಲಿರುತ್ತೆ. 2 ಬಿಲ್ಲುಗಳು ತಮಗೆ ತಾವೇ ಜೊತೆ ನಿಲ್ಲುತ್ತವೆ, ಜೋಡಿ ಕೂಡುತ್ತವೆ, ಅಂಟಿಕೊಳ್ಳುತ್ತವೆ. ಕೊನೆಗೆ ಕರಗಿ ಒಂದೇ ಬಿಲ್ಲಾಗತ್ತೆ. ಎಷ್ಟು ದೊಡ್ಡ ಬಿಲ್ಲದು! 2 ಆಳು ಕೈ ಎತ್ತಿ ಒಬ್ಬನ ಮೇಲೆ ಒಬ್ಬ ನಿಂತಷ್ಟು ಎತ್ತರದ ಬಿಲ್ಲು. ಅದಕ್ಕೆ ಗಟ್ಟಿ ಹೆದೆ. ಅರ್ಜುನ ತಾನು ಇಬ್ಬರು ಹೆದೆಯ ಒಂದೊಂದು ಭಾಗದಿಂದ ಒಟ್ಟೊಟ್ಟಿಗೆ ಬಾಣ ಹೊಡಿತೀವಿ. ಹಬ್ಬ, ಎಷ್ಟು ಪ್ರಚಂಡ ವೇಗ ಅದು! ದೇಶಗಳನ್ನು ಸೀಳ್ಕೊಂಡು ಹೋಗುವಂತಹ ಲೋಹದ ತಲೆಯ ಬಾಣಗಳಿರುತ್ತವೆ.
ಭುಜದ ಎತ್ತರದ ಬಿಳಿ ಕುದುರೆ ನೂರಾರು ನಾಡುಗಳಲ್ಲಿ ಸ್ವೇಚ್ಛೆಯಾಗಿ ಅಲಿತಾ ಇರುತ್ತೆ. ಅದರ ಹಿಂದೆ ಆ ದೊಡ್ಡ ಬಿಲ್ಲುನು ಇರುತ್ತೆ. ಅದರ ಒಳಗಡೆಯಿಂದ ಆ ದ್ರೌಪದಿ ಕಾಣ್ತಾಳೆ. ಎಷ್ಟು ಲಾವಣ್ಯವತಿ ಅವಳು! ಪ್ರಪಂಚವನ್ನೇ ಆಕರ್ಷಿಸುವಂತಹ ಆತ್ಮವಿಶ್ವಾಸದ ನಿಲುವು ಅವಳದು. ಅವಳ ತಲೆ ಮೇಲೆ ಮತ್ಸ್ಯ ಯಂತ್ರ ತಿರುಗ್ತಾ ಇರುತ್ತೆ. ಕೆಳಗಡೆ ತೊಟ್ಟಿನಲ್ಲಿ ನಿಶ್ಚಲವಾಗಿ ನಿಂತ ಕರಡಿಯಂತಹ ನೀರಿರುತ್ತೆ. ಬಿಲ್ಲು ಹಿಡಿದು ಯಂತ್ರವನ್ನು ಹೊಡೆದು ಕೆಡವಕ್ಕೆ ತಾನು ನಿಂತಿರ್ತೀನಿ. ಇವನು ಸೂತ ಅಲ್ವಾ ಅಂತ ಆ ಸೊಕ್ಕಿನ ಹುಡುಗಿ ಸಖೀನ ಕೇಳ್ತಾಳೆ. ಕ್ಷತ್ರಿಯ ಕನ್ಯೆಗೆ ಎಂತಹ ಅಪಮಾನ ಇದು! ಅಣ್ಣ, ಈ ಕ್ಷತ್ರಿಯ ವಿವಾಹ ಸಭೆಯಲ್ಲಿ ಇವನಿಗೆ ಪ್ರವೇಶ ಕೊಟ್ಟಿದ್ಯಾರು ಅಂತ ಅವಳು ಹೇಳ್ತಾಳೆ. ಇವನು ನನ್ನ ಸಮ ಅಂತ ದುರ್ಯೋಧನ ಮಹಾರಾಜ ಹೇಳ್ತಾನೆ. ಕೋಲಾಹಲ, ಗುಜುಗುಜು ಸದ್ದು ಕೇಳುತ್ತೆ. ಬಾಗಿಸಿದ ಬಿಲ್ಲನ್ನ ಹಾಗೆ ಬಿಟ್ಟು ತಾನು ಎದ್ದು ಬಿಟ್ಟಿರ್ತಾನೆ. ಎಷ್ಟು ತಿರಸ್ಕಾರ ಅವಳ ಮುಖದಲ್ಲಿ ತುಂಬಿಬಿಟ್ಟಿರುತ್ತಲ್ಲ. ತುಂಬಿದ ಸಭೆ, ನೋಡ್ತಾ ಕೂತಿದ್ದಂತಹ ರಾಜರ ಗುಂಪುಗಳು, ಎದುರಿಗೆ ಬ್ರಾಹ್ಮಣರ ಸಭೆ. ಕತ್ತು ಬಗ್ಗಿಸಿ ನಿಂತ ತನಗೆ ಯಾರೋ ಒಂದು ಆಸನವನ್ನು ತಂದು ಕೊಡ್ತಾರೆ. ತಾನು ಅದರ ಮೇಲೆ ಕೂತು ಕಾಲ್ ಚಾಚಿದ್ದೀನಿ. ಎದುರುಗಡೆ ಆ ಸೊಕ್ಕಿನ ಹೆಣ್ಣು ನಿಂತಿರ್ತಾಳೆ. ದುಶಾಸನ ಅವರು ತಮ್ಮ ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರು. ಆದರೆ ದಾಸಿ ರಾಜವಸ್ತ್ರ ಧರಿಸಿರೋದು ಸಮಸ್ತ ರಾಜಕುಟುಂಬಗಳಿಗೆ ಅಪಮಾನ. ಸೀರೆಯನ್ನು ಕಳಚಿ ತುಂಡು ಸೀರೆ ಉಡೋ ಹಾಗೆ ಹೇಳು. ಇಲ್ಲ ಅಂತಳೇನವಳು. ನೀನೇ ಎಳೆದು ಕಿತ್ತು ಹಾಕು. ಬೆತ್ತಲಾದರೂ ಚಿಂತೆ ಇಲ್ಲ. ತನ್ನ ಮಾನದ ಮೇಲೆ ತನಗೆ ಕಳಕಳಿ ಇಲ್ದಿದ್ರೆ ನೀನು ಯಾಕೆ ಅಂಜಬೇಕು? ಕೋಲಾಹಲ, ಗುಜುಗುಜು ಇರುತ್ತೆ. ಅವಳು ಬಾಗೋದಿಲ್ಲ. ಥೂ ಸೂತ, ನೀನು ನನ್ನನ್ನು ನಿನ್ನ ಜಾತಿಯ ಹೆಣ್ಣಾಗಿ ಮಾಡ್ಲಾರೆ ಅಂತ ಅವಳು ಹೇಳ್ತಾಳೆ. ತಕ ಕುಣಿಲಿಕ್ಕೆ ಪ್ರಾರಂಭಿಸ್ತಾಳೆ. ತಾನು ಹುಟ್ಟುವಂತಹ ಮಿಂಚಿನ ರಾಜವಸ್ತ್ರ ಎಲ್ಲ ಹಾರಾಡ ಹಾಗೆ ಕುಣಿತಾ ಇರ್ತಾಳೆ. ಸೊಕ್ಕಿನ ಹೆಜ್ಜೆ ಇಡ್ತಾ ಇರ್ತಾಳೆ. ಬೀಭತ್ಸ ನಗಾರಿಯ ಸದ್ದು ಎಲ್ಲ ಕಡೆನೂ ಕೇಳ್ತಾ ಇರುತ್ತೆ. ಅದನ್ನು ಬಡಿತಾ ಇರೋದು ಭೀಮ. ಅರ್ಜುನ ಕೊಳಲುತ್ತಾ ಇರ್ತಾನೆ. ದೂರದಿಂದ ಉಲಿಯುವಂತಹ ಕೊಳಲಲ್ಲ ಅದು. ಎದುರುಗಡೆನೆ ಕಿವಿ ಮೇಲೆ ಬಡಿಯುವಂತಹ ಅಸಹ್ಯದ ನುಡಿತ ಆಗಿರುತ್ತೆ. ಥೂ ಅಂದ್ಬಿಟ್ಟು ಎಚ್ಚರಿಕೆ ಆಗುತ್ತೆ. ಕೊಳಲು ನಿಂತಿರುತ್ತೆ. ಎಷ್ಟು ಹೊತ್ತಾಗಿದೆಯೋ? ಕನಸು ಅಂತ ಎಚ್ಚರಿಕೆ ಆದ ತಕ್ಷಣ ಅವನಿಗೆ ಗೊತ್ತಾಗುತ್ತೆ. ಕನಸೋ ಅಥವಾ ನೆನಪೋ ಇದು ಅನ್ನೋ ಒಂದು ಅನುಮಾನ ಅವನಿಗೆ ಬರುತ್ತೆ. ನಿದ್ದೆ ಬಂದಿತ್ತಲ್ವಾ, ನೆನಪು ಹೇಗಾಗತ್ತೆ ಅನ್ನೋ ಒಂದು ಅನುಮಾನ ಕಾಡುತ್ತೆ. ಹಾಗಾದರೆ ಯಾವುದು ನಿಶ್ಚಯ ಆಗಿಲ್ಲ. ಎಷ್ಟು ಹೊತ್ತಾಗಿದೆಯೋ ಈಗ ಅಂತ ಅಂದುಕೊಂಡು ಜಲಬಾಧೆಗೆ ಏಳಬೇಕು ಅಂತ ಅವನಿಗನ್ಸುತ್ತೆ. ಸುಷೇಣನಿಗೂ ಎಚ್ಚರಿಕೆ ಆಗಿ ಕೇಳ್ತಾನೆ, ಅಪ್ಪ ಹೋಗ್ಬೇಕಾ ಅಂತ. ಇವನಿಗೆ ಹೋಗಬೇಕು ಅನಿಸಿದ್ರು ಕೂಡ ಕಂಬಳಿಯನ್ನು ಕೌಚಿಕೊಂಡು ಎದ್ದು ಬಾಗಿಲು ತೆಗೆದು ತಾನು ಹೊರಗೆ ಬರ್ತಾನೆ ಸುಷೇಣನ ಜೊತೆಗೆ. ಬಾಗಿಲಿನಲ್ಲಿ ಮಲಗಿದ್ದ ನಾಯಿ ಎದ್ದೇಳುತ್ತೆ. ಕಿವಿಗಳನ್ನು ಪಟಪಟನೆ ಒದರುತ್ತೆ. ಹತ್ತಿರ ಬಂದು ಕಾಲಿಗೆ ತೊಡರ್ಕೊಳ್ಳುತ್ತೆ. ಜಲಬಾಧೆ ಮುಗಿದ ನಂತರ ಕತ್ತೆತ್ತಿ ನೋಡ್ತಾನೆ. ಆಕಾಶವೆಲ್ಲ ಬೂದು ಬೂದು ಬಣ್ಣದಲ್ಲಿರುತ್ತೆ. ನಕ್ಷತ್ರ ಸರಿಯಾಗಿ ಕಾಣಿಸ್ತಾ ಇರುತ್ತೆ. ಆದರೂ ಕೂಡ ಬೆಳಕು ಹರಿಲಿಕ್ಕೆ ಹೆಚ್ಚು ಹೊತ್ತಿಲ್ಲ ಅನ್ನೋ ಭಾವನೆ ಅವನಲ್ಲಿ ಮೂಡುತ್ತೆ. ಮಲ ವಿಸರ್ಜನೆಗೂ ಹೋಗಬೇಕು ಅನಿಸುತ್ತೆ. ಬಾಗಿಲನ್ನು ಮುಂದೆ ಮಾಡಿಕೊಂಡು ನದಿ ಕಡೆಗೆ ಹೊರಡುತ್ತಾನೆ. ನಾಯಿ ಕೂಡ ಮೃದುವಾದ ಓಡು ಹೆಜ್ಜೆಗಳ ಸದ್ದು ಹಾಕೊಂತ ಅವನ ಹಿಂದೆ ಬರ್ತಾ ಇರುತ್ತೆ. ಊರನ್ನು ದಾಟಿ ಜೊಂಡಿನ ಮರಿಯಲ್ಲಿ ವಿಸರ್ಜನೆ ಮುಗಿಸಿ ಸೂತಗಟ್ಟಕ್ಕೆ ಬಂದಾಗ ಮಸುಕಾಗಿದ್ರು ಕೂಡ ಎಲ್ಲವೂ ಕಾಣಿಸ್ತಾ ಇರುತ್ತೆ. ಎಣ್ಣೆ ಮತ್ತಷ್ಟು ಹೊಸ ಮರಗಳನ್ನು ತಂದು ಹಾಕಿರ್ತಾರೆ. ಕೆತ್ತಿದ ಕೊಯ್ದ ಸಿಪ್ಪೆಗಳು, ಹೊಟ್ಟುಗಳು ಇನ್ನಷ್ಟು ರಾಶಿ ಬಿದ್ದಿರುತ್ತವೆ. ಎಣ್ಣೆ ಹೆಚ್ಚು ಕೆಲಸ ಮಾಡಿದ್ದಾರೆ ಅಂತ ಕರ್ಣನಿಗೆ ಅನ್ಸತ್ತೆ. ಹೋಗ್ತಾನೆ. ನದಿ ದಂಡೆಯಲ್ಲಿ ಸುಮ್ಮನೆ ಕೂತ್ಕೋತಾನೆ. ನಾಯಿ ಆ ಮರದ ಹೊಟ್ಟನ ಮುಂದಿನ ಬಲಗಾಲಿನಲ್ಲಿ ಕೆದಕಿ ಮಧ್ಯದಲ್ಲಿ ಸಣ್ಣ ಗುಂಡಿ ಮಾಡಿಕೊಂಡು ಅದಕ್ಕೆ ತನ್ನ ಎದೆಯನ್ನು ಕೊಟ್ಟು ಬೆಚ್ಚಗೆ ಮಲ್ಕೊಳ್ಳುತ್ತೆ. ನೀರಿನ ಮೇಲ್ಮೈ ಸಮತಟ್ಟಾದ ಹಲಗೆ ಹಾಗೆ ಕಾಣಿಸ್ತಾ ಇರುತ್ತೆ. ಸದ್ದು ಗದ್ದಲ ಇರೋದಿಲ್ಲ. ನೀರವವಾದ ಮೌನ ಇರುತ್ತೆ. ಸ್ವಲ್ಪ ಹೊತ್ತು ಕರ್ಣ ಹಾಗೆ ಕೂತಿರ್ತಾನೆ. ಆಮೇಲೆ ಎದ್ದು ಮರಳಿನ ಮೇಲೆ ಸ್ವಲ್ಪ ಹೊತ್ತು ಅಂಗ ಸಾಧನೆಯನ್ನು ಮಾಡ್ತಾನೆ. ನೀಳ ಉಸಿರು ಬರುತ್ತೆ. ಮೈ ಬೆವರುತ್ತೆ. ಹಿಂದಿನ ದಿನ ಮತ್ತು ರಾತ್ರಿಗಳ ಜಡರು ಕಡಲ ಹಾಗನ್ಸುತ್ತೆ. ಏನೋ ಒಂದು ರೀತಿಯ ಲವಲವಿಕೆ ಮೂಡುತ್ತೆ. ನೀರಲ್ಲಿ ಇಳಿತಾನೆ. ಮುಳುಗ್ ಹಾಕ್ತಾನೆ. ಸ್ವಲ್ಪ ದೂರ ಈಜ್ಕೊಂಡು ಹೋಗ್ತಾನೆ. ನೆನ್ನೆಯಷ್ಟು ಅಲ್ದಿದ್ರು ಕೂಡ ಒಳಗಡೆನೆ ಏನೋ ಒಂದು ರೀತಿಯ ಆತಂಕನೂ ಅವನನ್ನು ಎಳೀತಾ ಇರುತ್ತೆ. ಲವಲವಿಕೆಯಿಂದ ತೋಳುಗಳನ್ನು ಬಗೆದು ಸದ್ದೆಬ್ಬಿಸಿದ ಹಾಗೆ ದಡಕ್ಕೆ ಈಜ್ಕೊಂಡು ಬರ್ತಾನೆ. ಅಷ್ಟೊತ್ತಿಗೆ ಚೆನ್ನಾಗಿ ಬೆಳಕಾಗಿರುತ್ತೆ. ಪೂರ್ವ ದಿಕ್ಕಿಗೆ ಎದುರಾಗಿ ನಿಂತ್ಕೊಂಡು ಮೊದಲಿಂದ ಕೊನೆಯವರೆಗೂ ಸೂರ್ಯನ ಸೂಕ್ತವನ್ನು ಹೇಳ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ. ಮನಸ್ಸು ಮಂತ್ರದಲ್ಲಿ ಏಕಾಗ್ರವಾಗದೇ ಇದ್ರೂ ಕೂಡ ಹಿಂದಿನ ದಿನದ ಬೆಳಗಿನ ಕಲಕು ಇರೋದಿಲ್ಲ. ಇನ್ನೇನು ಪಠಣ ಮುಗೀತು ಅನ್ನುವಾಗ ಇದ್ದಕ್ಕಿದ್ದ ಹಾಗೆ ನಾಯಿ ಬೊಗಳಕ್ಕೆ ಪ್ರಾರಂಭ ಮಾಡುತ್ತೆ.
ಮೊದಲು ಗುರ್ರ ಅಂತ ಆರಂಭಿಸಿ ಆನಂತರ ಜೋರು ಮಾಡುತ್ತೆ. ಆನಂತರ ಯಾರ ಮೇಲೂ ನೆಗೆದು ಕಚ್ಚೋ ಹಾಗೆ ನುಗ್ಗದ ಸದ್ದು ಕೇಳುತ್ತೆ. ಏಯ್ ಏಯ್ ಅನ್ನೋ ಹೆಂಗಸಿನ ಗದರಿಕೆ ಧ್ವನಿನೂ ಕೇಳುತ್ತೆ. ತಿರುಗಿ ನೋಡ್ತಾನೆ. ಈಗ ಗಾಬರಿ, ಗೊಂದಲ, ಎದೆಯ ಹೊಡೆತ, ಕ್ರಮ ತಪ್ಪುವಂತಹ ವಿಸ್ಮಯ ಕರ್ಣನ್ಗಾಗುತ್ತೆ. ಏಕೆಂದರೆ ಅಲ್ಲಿ ಕುಂತಿ ನಿಂತಿರ್ತಾಳೆ. ತಲೆ ತುಂಬ ಬಿಳಿ ಕೂದಲಿನ ಮೇಲಿನಿಂದ ಕೆಳಗೆವರೆಗೂ ಬರುವಂತಹ ಬಿಳಿ ವಸ್ತ್ರವನ್ನು ಉಟ್ಕೊಂಡು ಸೂತಗಟ್ಟಕ್ಕೆ ಆಕೆ ಬಂದಿರ್ತಾಳೆ. ನಾಯಿ ಮೇಲೆ ಬೀಳುತ್ತೆ ಅನ್ನೋ ಭಯ ಏನು ಆಕೆಗೆ ಇರೋದಿಲ್ಲ. ಆದರೆ ಜೀವವನ್ನು ಹಿಂಡಿ ಹಿಂಡಿ ಮಾಡ್ಕೊಂತಹ ಕೆಂಪು ನಾಚಿಕೆ ಆಕೆ ಮುಖದಲ್ಲಿರುತ್ತೆ. ಭಾರವಾದ ಮುಖವನ್ನು ಹೊತ್ಕೊಳ್ತಾಳೆ. ಕರ್ಣ ಹೋಗಿ ನಾಯಿಯನ್ನು ಹಿಡ್ಕೊಳ್ತಾನೆ. ಒಂದು ನಿಮಿಷ ಏನು ತಿಳಿಯುವುದಿಲ್ಲ, ತಡವರಿಸ್ತಾನೆ. ಆನಂತರ ಕೇಳ್ತಾನೆ, ಆರ್ಯೆ, ಯಾರು ನೀನು? ಕ್ಷತ್ರಿಯಳ ಹಾಗೆ ಕಾಣಿಸ್ತಾ ಇದೆಯಾ? ಈ ಸೂತಗಟ್ಟಕ್ಕೆ ಯಾಕೆ ಬಂದೆ ಅಂತ. ಆಕೆ ಹೇಳ್ತಾಳೆ, ನಾನು ವಿದುರನ ಮನೆಯಲ್ಲಿದ್ದೀನಿ 13.5 ವರ್ಷದಿಂದ ಅಂತ ಆಕೆ ಹೇಳ್ತಾಳೆ. ಹಾಗಿದ್ದಲ್ಲಿ ವಿದುರನ ಹೊಸಲನ್ನು ನಾನೆಂದೂ ತುಳಿಯೋದಿಲ್ಲ ಅಂತ ನಿನಗೆ ಗೊತ್ತಿರಬೇಕಲ್ವಾ ಅಂತ ಕರ್ಣ ಹೇಳ್ತಾನೆ. ಅವಳಿಗೆ ಮುಂದಿನ ಮಾತು ಹೊಳೆಯೋದಿಲ್ಲ. ಸುಮ್ಮನೆ ನಿಂತ್ಕೋತಾಳೆ. ಗುರುಗುಟ್ಟುವಂತಹ ನಾಯಿ ಕರ್ಣನ ಕಾಲುಗಳ ಸಂದಿನ ಬಿಗಿತದಲ್ಲಿ ನಿಂತಿರುತ್ತೆ. ಕುಂತಿಯ ದೃಷ್ಟಿ ಮರಳಿನ ಮೇಲೆ ಬಿದ್ದಿದ್ದ ಮರದ ಚಕ್ರಗಳ ಮೇಲಿರುತ್ತೆ. ಕರ್ಣ ಅವಳನ್ನೊಮ್ಮೆ ನೋಡ್ತಾನೆ. ವಯಸ್ಸಿನಿಂದ ಸ್ವಲ್ಪ ಗೂನು ತಿರುಗಿ ಬಗ್ಗಿದ್ರೂ ಕೂಡ ಉದ್ದನೆಯ ತೋಳುಗಳು, ಅಗಲವಾದ ಎದೆಕಟ್ಟು, ವಿಶಾಲವಾದ ಕಣ್ಣುಗಳು, ಹಣೆ, ಬಿಳಿಯ ತುಂಬು ಕೂದಲು ಎಲ್ಲವೂ ತನ್ನದರ ಮೂಲ ರೂಪ ಅನ್ನೋ ಹಾಗೆ ಇದ್ದಾರೀಕೆ. ನಾನು ಇದುವರೆಗೂ ಈಕೆಯನ್ನು ನೋಡೇ ಇರಲಿಲ್ವಲ್ಲ ಅಂತ ಅವನಿಗೆ ಅನಿಸುತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.